ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರ್ಸ್ನಲ್ ಲೋನ್ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ನ ನೀವು ನೋಡ್ತಾ ಇರ್ಬೋದು. ಹಾಗೆ ಸಪೋಸ್ ನಿಮಗೇನಾದರೂ ಪರ್ಸ್ನಲ್ ಲೋನ್ನ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಅಥವಾ ನಿಮಗೇನಾದರೂ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ನಿಮಗೇನಾದರೂ ವೆಡ್ಡಿಂಗ್ ಎಕ್ಸ್ಪೆನ್ಸಸ್, ಓಮ್ ರೆನಿವೇಷನ್ ಇತ್ತು, ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ಏನಾದರೂ ಲೋನ್ ಬೇಕಿತ್ತು, ನಿಮಗೆ ಎಲ್ಲೂ ಲೋನ್ ಸಿಗ್ತಾ ಇಲ್ಲ, ನನಗೆ ಒಂದು ಬೆಸ್ಟ್ ಲೋನ್ ಆ್ಯಪ್ ಬೇಕು ಅಂತ ನಿಮಗೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ಏನಿದೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಕೊಡುವಂಥ ಆ್ಯಪ್ ಆಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಕ್ರೆಡಿಟ್ ರೂಪಿ ಪರ್ಸನಲ್ ಲೋನ್ ಆ್ಯಪ್ ಇದೆ. ಇದು ಕೂಡ ಕ್ರೆಡಿಟ್ ರೂಪಿ ಅವ್ರ ಕಡೆ ಅವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.6 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ. ಹಾಗೆ 1 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿರ್ತಾರೆ. ಇದು ಕೂಡ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸನಲ್ ಲೋನ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ ಗಾಯ್ಸ್. ಏನಾದರೂ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ಲೋನ್ ಕೂಡ ಅಪ್ಲೈ ಮಾಡ್ಕೋಬಹುದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೋಬೇಕು, ಹಾಗೆ ನಮ್ಮ ಒಂದು ಎಲಿಜಿಬಿಲಿಟಿ ಏನೇನಿರಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಏನು ರಿಕ್ವೈರ್ಡ್ ಆಗುತ್ತೆ ಅನ್ನೋ ಒಂದು ಫುಲ್ ಡೀಟೇಲ್ನ ನಾನು ನಿಮಗೆ ತಿಳಿಸ್ತೀನಿ. ಗಾಯ್ಸ್, ನಿಮ್ಮ ಹತ್ರ ಕೂಡ ಆಧಾರ್ ಪ್ಯಾನ್ ಇದೆನಾ? ಹಾಗಾದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡಿಂದ ನೀವು ಈಸಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದು. ಹಾಗೆ ನೀವು ಕೂಡ ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ನಿಮಗಿರೋ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಏನಿದೆ ಒನ್ ಆ್ಯಪ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಮಲ್ಟಿಪಲ್ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ಪರ್ಸ್ನಲ್ ಲೋನ್, ಹಾಗೆ ಬಿಸ್ನೆಸ್ ಲೋನ್, ಪ್ರೀ ಓನ್ಡ್ ವೆಹಿಕಲ್ ಲೋನ್, ಸ್ಟೂಡೆಂಟ್ ಲೋನ್, ಮೈಕ್ರೋ ಲೋನ್, ಇಷ್ಟೊಂದೆಲ್ಲ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ನೀವು ಪರ್ಸ್ನಲ್ ಲೋನ್ ಜೊತೆಗೆ ನಿಮ್ಗೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಬಿಗ್ ಬಿಸ್ನೆಸ್ ಆಗಿರ್ಬೋದು, ಅದಕ್ಕೆ ನೀವು ಇವ್ರ ಹತ್ರ ಲೋನ್ ಕೂಡ ತೊಗೋಬೋದು. ಹಾಗೆ ನಿಮ್ಮ ಹತ್ರ ವೆಹಿಕಲ್ ಇತ್ತು ಅಂದರೆ ಆ ಒಂದು ವೆಹಿಕಲ್ಗೆ ಪ್ರೀ ಓನ್ಡ್ ವೆಹಿಕಲ್ ಲೋನ್ ಕೂಡ ಕೊಡ್ತಾ ಇದ್ದಾರೆ. ಸ್ಟೂಡೆಂಟ್ ಲೋನ್, ನೀವೇನಾದರೂ ಸ್ಟೂಡೆಂಟ್ ಆಗಿದ್ರಾ? ಹಾಗಾದರೆ ಸ್ಟೂಡೆಂಟ್ಗೂ ಕೂಡ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಗೈಸ್. ಇಷ್ಟೊಂದೆಲ್ಲ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ನ ಮಿಸ್ ಮಾಡ್ಕೊಳ್ದೇನೆ ಈ ಒಂದು ಅಪ್ಲಿಕೇಶನಲ್ಲಿ ಜಸ್ಟ್ 3 ಸ್ಟೆಪ್ಸ್ ಪ್ರೋಸೆಸ್ಸಿಂದ ನೀವು ಈಸಿಯಾಗಿ ಲೋನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ಕ್ವಿಕ್ ಆಗಿ ಈಸಿಯಾಗಿ ನಮಗೆ ಸ್ಟೆಪ್ ಅನ್ನೋದು ಸಿಗ್ತಾ ಇದೆ. ಮೊದಲಾಗಿ ನಾವು ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡ್ಕೋಬೇಕು ನಮ್ಮ ಒಂದು ಮೊಬೈಲ್ ನಂಬರಿಂದ. ಹಾಗೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ, ಫೈನಾನ್ಷಿಯಲ್ ಡೀಟೇಲ್ಸ್ ಕೂಡ ಕೊಡಬೇಕು. ಈ 2 ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಆದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ನ ನಾವು ಸಬ್ಮಿಟ್ ಮಾಡಿಕೊಂಡ್ರೆ ಫೈನಲಲ್ಲಿ ಲೋನ್ ಆಫರಿಂಗ್ನ ಮಾಡಿ ನಮ್ಮ ಒಂದು ಲೋನ್ ಅಪ್ಲಿಕೇಶನ್ನ ಇವರು ಕನ್ಸಿಡರ್ ಮಾಡಿ ನಮ್ಮ ಒಂದು ಲೋನ್ ಅಮೌಂಟ್ನ ಟ್ರಾನ್ಸ್ಫರ್ನ ಮಾಡ್ತಾರೆ. ಈ ರೀತಿಯಾಗಿ ಸ್ಟೆಪ್ಸ್ ಇರುತ್ತೆ. ಹಾಗೆ ಇದು ಕೂಡ ಒಂದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿರೋದ್ರಿಂದ ಪೀಸ್ ಆಫ್ ಮೈಂಡಿಂದ ನಾವು ಲೋನ್ನ ತಗೋಬಹುದಾಗಿದೆ. ಪರ್ಸ್ನಲ್ ಲೋನ್ ಅನ್ನೋದು ನಮಗೆ ಎಲ್ಲ ನೀಡ್ಸ್ಗೆ ಇವರು ಫುಲ್ಫಿಲ್ನ ಮಾಡ್ತಾ ಇದ್ದಾರೆ. ಸಪೋಸ್ ನಮಗೇನಾದರೂ ನಾ ಹೇಳಿದಲ್ವಾ ಆಗಲೇ, ಹೋಮ್ ರೆನಿವೇಷನ್ ಇತ್ತು, ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಥವಾ ಫಂಡಿಂಗ್ ಹೈಯರ್ ಎಜುಕೇಷನ್ ಇತ್ತು, ಫೈನಾನ್ಸಿಂಗ್ ಯುವರ್ ಡ್ರೀಮ್ ಪರ್ಚೇಸ್ ಏನಾದರೂ ಮಾಡ್ಕೋಬೇಕಿತ್ತು, ಅಥವಾ ಫುಲ್ಫಿಲ್ ಯುವರ್ ಟ್ರಾವೆಲಿಂಗ್ ಗೋಲ್ಸ್ ಇದ್ರೂ ಕೂಡ ನೀವಿಲ್ಲಿ ಈ ಒಂದು ಲೋನ್ಸ್ನ ತಗೋಬಹುದಾಗಿದೆ. ಇನ್ಸ್ಟೆಂಟ್ ಆಗಿ ಅಪ್ರೂವಲ್ ಮಾಡ್ತಾರೆ. ಹಾಗೆ ಇನ್ಸ್ಟೆಂಟ್ ನೀಡ್ಸ್ ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬಹುದು. 100% ಟ್ರಾನ್ಸ್ಪರೆನ್ಸಿ ಇರುತ್ತೆ, ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಓನ್ಲಿ ಫಾಸ್ಟ್ ಅಪ್ರೂವಲ್ಸ್ನ ಮಾಡ್ತಾ ಇರ್ತಾರೆ. ಕ್ವಿಕ್ ಆಗಿ ನಮ್ಮ ಒಂದು ಫಂಡ್ ಅನ್ನೋದು ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ನ ಮಾಡ್ತಾ ಇದ್ದಾರೆ. ಹಾಗೆ ಇವ್ರು ಏನಿದ್ದಾರೆ ಅಕ್ರಾಸ್ ಇಂಡಿಯಾದಲ್ಲಿ ಫುಲ್ಫಿಲ್ನ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ನೀಡ್ಸ್ ಅನ್ನೋದು. ಈ ಕ್ರೆಡಿಟ್ ರೂಪಿ ಅನ್ನೋದೇನಿದೆ ಲೋನ್ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಮಾರ್ಕೆಟ್ ಪ್ಲೇಸಲ್ಲಿ ಪರ್ಸ್ನಲ್ ಲೋನ್ ಆ್ಯಪ್ ಅಂತಲೂ ಹೇಳ್ಬೋದು. ಗಾಯ್ಸ್, ನೀವೇನಾದರೂ ಸ್ಟೂಡೆಂಟ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್, ಸ್ಯಾಲರಿಡ್ ಪರ್ಸನ್, ಹಾಗೆ ಬಿಸ್ನೆಸ್ ಓನರ್ ಇದ್ರಿ ಅಂದರೆ ನಿಮಗೆ ಈ ಒಂದು ಅಪ್ಲಿಕೇಶನಿಂದ ತುಂಬಾ ಬೆನಿಫಿಟ್ ಸಿಗ್ತಾ ಇದೆ. ಬಿಕಾಸ್ ಇಲ್ಲಿ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿರೋದ್ರಿಂದ ಇಲ್ಲಿ ಫ್ಲೆಕ್ಸಿಬಲ್ ಪರ್ಸನಲ್ ಲೋನ್ ಹಾಗೆ ಬಿಸ್ನೆಸ್ ಲೋನ್ನ ಕೊಡ್ತಾ ಇದ್ದಾರೆ. 100% ಸೀಮ್ಲೆಸ್ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಮಿನಿಮಮ್ ಡಾಕ್ಯುಮೆಂಟೇಶನ್ ಮಾತ್ರ ಕೊಡೋದಿರುತ್ತೆ. ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. ಲೋ ಇಂಟ್ರೆಸ್ಟ್ ರೇಟಲ್ಲಿ ನಮಗೆ ಲೋನ್ ಕೊಡ್ತಾ ಇದ್ದಾರೆ. ಕ್ವಿಕ್ ಅಪ್ರೂವಲ್ಸ್ ಕೂಡ ನಮಗೆ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ನ ಯೂಸಸ್ ಏನು ಅಂತ ನೋಡೋದಾದ್ರೆ, ಇದು ಮೆಡಿಕಲ್ ಲೋನ್ಗೆ, ಹಾಗೆ ಇಲ್ಲಿ ಪ್ರೀ ಓನ್ಡ್ ವೆಹಿಕಲ್ ಲೋನ್, ಎಜುಕೇಷನ್ ಲೋನ್, ಹೋಮ್ ರೆನಿವೇಷನ್, ಹಾಗೆ ಟ್ರಾವೆಲಿಂಗ್ ಲೋನ್, ವೆಡ್ಡಿಂಗ್ ಲೋನ್, ಶಾಪಿಂಗ್ ಲೋನ್, ಇಷ್ಟೊಂದೆಲ್ಲ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಇದು ಈ ಒಂದು ಅಪ್ಲಿಕೇಶನ್ ಯೂಸಸ್ ಆಗಿರುತ್ತೆ. ಹಾಗೆ ಇಲ್ಲಿ ರೀಸನ್ಸ್ನ ನೋಡೋದಾದರೆ, ಈ ಒಂದು ಅಪ್ಲಿಕೇಶನ್ ಮೂಲಕ ನಮಗೆ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ, ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಪರ್ಸನಲ್ ಲೋನ್ ಆ್ಯಪ್ ಮ್ಯಾಚ್ ಮೇಕರ್ ಕೂಡ ಇದು ಆಗ್ತಾ ಇದೆ. ಕ್ವಿಕ್ ಅಪ್ಲಿಕೇಶನ್ನ ಜಸ್ಟ್ 3 ಸ್ಟೆಪ್ಸಿಂದ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಕೂಡ ಇದು ಹೌದು ಗಾಯ್ಸ್. ಇಲ್ಲಿ ಪ್ರೀ ಕ್ವಾಲಿಫೈಡ್ ಲೋನ್ ಆಫರ್ಸ್ನ ಕೂಡ ಮಾಡ್ತಾ ಇದ್ದಾರೆ. ಕ್ವಿಕ್ ಅಪ್ರೂವಲ್ಸ್ ಇರುತ್ತೆ, ಲೋ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ. ಲೋನ್ ಟೆನ್ಯೂರ್ ಕೂಡ ನಮಗೆ 3 ಮಂತ್ಸ್ ಟು 60 ಮಂತ್ಸ್ವರೆಗೂ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ EMIs ಕೂಡ ನಮಗೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇನ್ಸ್ಟೆಂಟಾಗಿ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾರೆ ನಮ್ಮ ಒಂದು ಲೋನ್ಸ್ನ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಎಲಿಜಿಬಿಲಿಟಿ ಏನಿರಬೇಕಾಗುತ್ತೆ ಅಂತ ನೋಡೋದಾದರೆ, ನಾವು ಮೊದಲದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 18 ಇಯರ್ಸ್ ಮೇಲೆ ಇರಬೇಕಾಗುತ್ತೆ. 55 ಇಯರ್ಸ್ ಒಳಗಡೆನೇ ಇರಬೇಕು. ಎಲಿಜಿಬಿಲಿಟಿ ನೋಡೋದಾದರೆ ನಾವು ಸ್ಯಾಲರಿಡ್ ಪರ್ಸನ್ ಇರಬೇಕಾಗುತ್ತೆ, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಸ್ಟೂಡೆಂಟ್ಸ್ ಆಗಿದ್ದು ಕೂಡ ನಮಗೆ ಲೋನ್ ಸಿಗ್ತಾ ಇದೆ. ಲೋನ್ ಅಪ್ಲಿಕೆಂಟ್ಸ್ ಇರೋರು ಆಗಲೇ ಹೇಳ್ದಂಗೆ ಇಂಡಿಯನ್ ಸಿಟಿಸನ್ ಆಗಿರಲೇಬೇಕಾಗುತ್ತೆ. ಈ ಎಲ್ಲ ಎಲಿಜಿಬಿಲಿಟಿ ನಮಗೆ ಇರಬೇಕಾಗುತ್ತೆ. ಹಾಗೆ ಡಾಕ್ಯುಮೆಂಟ್ಸ್ ನೋಡೋದಾದರೆ ಐಡೆಂಟಿಟಿ ಪ್ರೂಫ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಅಥವಾ
ವೋಟರ್ ID ಇಷ್ಟರಲ್ಲಿ ಒಂದು ನಾವು ಐಡೆಂಟಿಟಿ ಪ್ರೂಫ್ಗೆ ಕೊಡಬೇಕು. ಹಾಗೆ ಅಡ್ರೆಸ್ ಪ್ರೂಫ್ಗೆ ನೋಡಿದ್ರೆ ಆಧಾರ್ ಕಾರ್ಡ್, ಯುಟಿಲಿಟಿ ಬಿಲ್ಸ್, ವೋಟರ್ ID ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇಷ್ಟರಲ್ಲಿ ಒಂದು ನಾವು ಅಡ್ರೆಸ್ ಪ್ರೂಫ್ಗೆ ಕೊಡಬೇಕು. ಇನ್ಕಮ್ ಪ್ರೂಫ್ಗೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅಥವಾ ಸ್ಯಾಲರಿ ಸ್ಲಿಪ್ಸ್ ಇರುತ್ತಲ್ವ ಸ್ಯಾಲರಿಡ್ ಪರ್ಸನ್ಗೆ ಅದನ್ನು ನಾವು ಇನ್ಕಮ್ ಪ್ರೂಫ್ಗೆ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ನ ನೋಡೋದಾದ್ರೆ ನಮಗೆ ಸ್ಟಾರ್ಟಿಂಗಲ್ಲಿ 1% to 3% ಪರ್ ಮಂತ್ ರೀತಿಯಾಗಿ ಕೊಡ್ತಾ ಇದ್ದಾರೆ. APR ಬಂದ್ಬಿಟ್ಟು 12% to 36% ಇರುತ್ತೆ. ರಿಪೇಮೆಂಟ್ ಟೆನ್ಯೂರ್ ರೇಂಜಸ್ನ ನೋಡಿದ್ರೆ 3 months to 60 months ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು ನಮ್ಮ ಒಂದು ಲೋನ್ ಮೇಲೆ ಇವರು ಡಿಪೆಂಡ್ ಮಾಡಿಕೊಂಡು ಚಾರ್ಜ್ನ ಮಾಡ್ತಾರೆ ಸಪ್ರೇಟಾಗಿ. ಹಾಗೆ ಇಲ್ಲಿ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಪ್ರೋಸೆಸ್ನ ನೋಡೋದಾದರೆ ಮೊದಲಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ನಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಆನಂತರ ಇವರು ನಮ್ಮ ಒಂದು ಫೋನ್ ನಂಬರ್ನ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಬೇಸಿಕ್ ಡೀಟೇಲ್ಸ್ನ ಕೇಳ್ತಾರೆ. ಹಾಗೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಟ್ಟರೆ ನಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ನಾವು ಎಂಟರ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಫೈನಲಲ್ಲಿ ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊಂಡು ಲೋನ್ ಆಫರ್ನ ಮಾಡಿದ್ಮೇಲೆ ನಮ್ಮ ಒಂದು ಪರ್ಸನಲ್ ಲೋನ್ ರಿಕ್ವೆಸ್ಟ್ ಇವ್ರನ್ನ ಸಬ್ಮಿಟ್ ಮಾಡಿದ್ರೆ ನಮಗೆ ಲೋನ್ ಆಫರಿಂಗ್ನ ಮಾಡಿ ನಮ್ಮ ಒಂದು ಲೋನ್ ಅಮೌಂಟ್ನ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಅಪ್ಲೈಯಿಂಗ್ ಪ್ರೋಸೆಸ್ ಅನ್ನೋದು ಇರುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTP ಮೂಲಕ ಈ ಒಂದು ಅಪ್ಲಿಕೇಶನಲ್ಲಿ ಲಾಗಿನ್ ಆಗಿ ನೆಕ್ಸ್ಟ್ ಅಲ್ಲಿ ನಮ್ಮ ಒಂದು ಫಸ್ಟ್ ನೇಮ್ನ ಎಂಟರ್ ಮಾಡ್ಕೋಬೇಕು. ಫಸ್ಟ್ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್ ಆಗಿರ್ಬೋದು, ಇದೆಲ್ಲ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ನೀವು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಮೇಲ್ ಇದ್ದೀರಾ ಫೀಮೇಲ್ ಇದ್ದೀರಾ ಅನ್ನೋ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ID ನ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಕೂಡ ಆಲ್ರೆಡಿ ಬಂದಿರುತ್ತೆ. ಆ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಲೋನ್ ಅಮೌಂಟ್ನ ಕೇಳ್ತಾರೆ. ಸೊ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು ಅದನ್ನು ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಯುವರ್ ಪ್ರೊಫೆಷನ್ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಥವಾ ಸ್ಟೂಡೆಂಟ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಬರ್ತಾ ಇದೆ ಅದನ್ನು ನೀವು ಎಂಟರ್ ಮಾಡಿಕೊಂಡು ಆ ನಂತರ ಇಲ್ಲಿ ಸ್ಯಾಲ್ರಿ ಮೆಥಡ್ನ ಕೇಳ್ತಾರೆ. ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತಾ ಅಥವಾ ಚೆಕ್ ರೂಪದಲ್ಲಿ ಬರುತ್ತಾ ಅಥವಾ ಕ್ಯಾಶ್ ರೂಪದಲ್ಲಿ ಬರುತ್ತಾ ಅಥವಾ ಅದರ್ಸಲ್ಲಿ ಬರುತ್ತಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ನ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಜನರೇಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕ್ವಿಕ್ ಲೋನ್ಸ್ ಇದೆ, ಪರ್ಸ್ನಲ್ ಲೋನ್ಸ್ ಇದೆ, ಬಿಸ್ನೆಸ್ ಲೋನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಇಲ್ಲಿ ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಇವರು ಮ್ಯಾಚ್ ಮೇಕರ್ ಆಗಿರೋದ್ರಿಂದ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನೆಲ್ಲ ತೊಗೊಂಡು ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಯಾವ ಒಂದು ಅಪ್ಲಿಕೇಶನಲ್ಲಿ ನಮಗೆ ಲೋನ್ ಸಿಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಡೀಟೇಲ್ನ ನಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಫ್ರೂಟ್ ಇದೆ, ಹಾಗೆ ಲೆಂಡಿಂಗ್ ಪ್ಲೇಟ್ ಇರುತ್ತೆ, ಹಾಗೆ ಇಲ್ಲಿ ಅಪ್ ಸ್ಟಾಕ್ಸ್, ಹಾಗೆ ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್, ಕ್ರೆಡಿಟ್ ಫಿನ್ ಇಷ್ಟೊಂದೆಲ್ಲ ನಮಗೆ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಸೊ ನೋಡಿದಲ್ವಾ ಗಾಯ್ಸ್ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈಯಿಂಗ್ ಪ್ರೋಸೆಸ್ ಇರುತ್ತೆ ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.